ಹಾಯ್ ಹಲೋ ನಮಸ್ತೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೇತ್ರಾಸ್ ಕ್ರಿಯೇಟಿವ್ ಹಬ್. ಇನ್ನೂ ಕೂಡ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ನೋಡಿ ಇವತ್ತು ನಮ್ ಕಿಚನ್ ಅಲ್ಲೇ ರೆಡ್ ಅಲರ್ಟ್ ಅಂದ್ರೆ ಟೊಮ್ಯಾಟೊ ಅಲರ್ಟ್. ಇವತ್ತು ನಮ್ ಕಿಚನ್ ಅಲ್ಲಿ ರೆಡಿ ಆಗ್ತಿದೆ ಟೊಮೊಟೊ ಚಟ್ನಿ. ಬಿಸಿ ಬಿಸಿ ಇಡ್ಲಿ ಜೊತೆ ಒಮ್ಮೆ ಚಪ್ಪರಿಸಿ ನೋಡಿ, ನಾಲ್ಗೆಯೇ ಡಿಜೆ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಮಾಡ್ತದೆ. ಇದು ಚಪಾತಿಗೂ ಸೈ, ಅನ್ನಕ್ಕೂ ಸೈ. ಮೊದಲು 10ರಿಂದ 12 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣನ್ನ ತೆಗೆದುಕೊಳ್ಳಿ. ಟೊಮೆಟೊ ಹಣ್ಣು ರೆಡ್ ಆಗಿರ್ಬೇಕು, ಅಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ಹಣ್ಣುಗಳನ್ನ ಮೊದಲು ಸೀರಿಯಸ್ ಆಗಿ ತೊಳೆದುಕೊಳ್ಳಿ. ಹೊಸದಾದ್ರೆ ಚಂದ, ಹಳೇದಾದ್ರೆ ಸೂಪರ್ ಸ್ಟಾರ್ ಆಗ್ತದೆ ಸಾಂಬಾರಲ್ಲಿ. ಟೊಮೆಟೊ ಹಣ್ಣನ್ನ ಚೆನ್ನಾಗಿ ತೊಳಿಬೇಕು. ತೊಳೆದ್ಮೇಲೆ ಒಂದು ಬಟ್ಟೆಯಿಂದ ಸ್ವಲ್ಪವೂ ನೀರಿಲ್ಲದೆ ಇರೋ ಹಾಗೆ ಪ್ರತಿಯೊಂದನ್ನು ಒರೆಸ್ಕೊಂಡು ಇಟ್ಕೋಬೇಕು. ಟೊಮೊಟೊ ಹಣ್ಣನ್ನ 4 ಭಾಗಗಳನ್ನಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಹಾಗೆ ಪ್ಲೇಟ್ ಅಲ್ಲಿರುವಂತಹ ಪ್ರತಿಯೊಂದು ಟೊಮೊಟೊ ಹಣ್ಣನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಟೊಮೆಟೊ ರೇಟ್ ಕಡಿಮೆ ಇರುವಾಗ ಮನೆಯಲ್ಲಿ ಒಂದ್ಸಲ ಈ ತರ ಚಟ್ನಿನ ರೆಡಿ ಮಾಡಿ ಇಟ್ಟುಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ತಡ ಮಾಡದೆ ನೋಡೋಣ ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡಿ. ಇವಾಗ ಕಡಾಯಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಮೆಂತೆಯನ್ನ ಹಾಕ್ತಾ ಇದ್ದೀನಿ. ಮೆಂತೆಯನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊ ಚಟ್ನಿಯನ್ನ ಮಾಡಿದ್ರೆ ಅತಿಥಿಗಳು ನಿಮ್ಮ ಮನೆಗೆ ಬಂದಾಗ ತಕ್ಷಣ ಸರ್ವ್ ಮಾಡುವಂತಹ ಸವಿರುಚಿ ಸೈಡ್ ಡಿಶ್ ಆಗಿ ಕೆಲಸ ಮಾಡುತ್ತೆ ಪಕ್ಕ. ನೋಡಿ, ಮೆಂತೆಯನ್ನ ಚೆನ್ನಾಗಿ ಹುರ್ಕೋಬೇಕು. ಹೊಂಬಣ್ಣ ಬರೋವರೆಗೂ ಹುರಿತಾ ಇರಬೇಕು. ನೀವು ಅಡಿಗೆ ಮನೆಯಲ್ಲಿ ಹುರಿತಾ ಇದ್ರೆ ಹೊರಗಡೆ ಸ್ಮೆಲ್ ಗಮ್ ಅಂತ ಬರ್ತಿರ್ಬೇಕು, ಅಲ್ಲಿವರೆಗೂ ಹುರಿತಾ ಇರಿ. ಹಾಗೆ 2 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಲಂಚ್ ಬಾಕ್ಸ್ಗೆ ರಿಸರ್ವ್ ಮಾಡಿದಂತಹ ತೊಕ್ಕು. ಬಾಗಿಲು ಹೊರಗೆ ಹೋಗುವವರೆಗೆ ಅಥವಾ ಶಾಲಾ ಲಂಚ್ ಬಾಕ್ಸ್ಗೆ ಸೂಕ್ತ ಇದು. ಮತ್ತೆ ಪ್ರಯಾಣ ಸಮಯದಲ್ಲಿ ಫ್ರಿಡ್ಜ್ ಇಲ್ಲದೆ ಕೆಲವು ದಿನ ಉಳಿಯೋದ್ರಿಂದ ಟ್ರಾವೆಲ್ ನಲ್ಲಿ ಅತ್ಯುತ್ತಮ ಆಯ್ಕೆ ಅಂತಾನು ಹೇಳ್ಬೋದು. 2 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ನಾವು ಹುರಿತಾ ಇರಬೇಕು. ಕಪ್ಪಾಗೋದಕ್ಕೆ ಬಿಡಬೇಡಿ. ನೋಡಿ, ಅದನ್ನ ತಣ್ಣಗಾಗೋದಕ್ಕೆ ನಾನು ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಪ್ಲೇಟ್ ಅಲ್ಲಿ ಹಾಕಿ ಆರೋದಕ್ಕೆ ಬಿಡಬೇಕು. ಈಗ ಕಡಾಯಿಯಲ್ಲಿ ಎಣ್ಣೆಯನ್ನ ಹಾಕಬೇಕು. ಎಣ್ಣೆ ಬಿಸಿ ಆಗೋವರೆಗೂ ಬಿಡಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಟೊಮೊಟೊ ಹಣ್ಣನ್ನ ಹಾಕಬೇಕು. ಈಗ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಮ್ಮೆ ಫ್ರೈ ಮಾಡೋದನ್ನ ನೋಡಿದ್ರೆ ಮನಸ್ಸು ಕೂಡ ಬಿಸಿ ಆಗುತ್ತೆ ಅಲ್ವಾ. ಟೊಮೊಟೊ ಬಿಡಬೇಕು ಅಂದ್ರೆ ಅಸಲಿ ಪ್ರೀತಿ ಹಗರಾಗಬೇಕು ಅಲ್ವಾ. ಇಂತಹ ರುಚಿ ಮತ್ತು ಮಜವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಜೊತೆ ಇರಿ. ಮುಂದಿನ ಸಲ ಇನ್ನೂ ಖುಷಿಯ ಅಡಿಗೆ ತರ್ತೀನಿ. ಟೊಮೊಟೊ ಹಣ್ಣನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಣ್ಣು ಫುಲ್ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಚಟ್ನಿ ಅಂದ ತಕ್ಷಣ ಟಂಗ್ ಟಂಗ್ ಅನ್ನೋ ಸೌಂಡ್ ಬರುತ್ತೆ. ಅದು ಅನ್ನಕ್ಕಾದ್ರೂ ಸೂಪರು, ಚಪಾತಿಗಾದ್ರೂ ಸೂಪರು, ಮಜಾ ಗ್ಯಾರಂಟಿ. ನೋಡಿ, ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುಣಸೆ ಹಣ್ಣು ಕೂಡ ಇದರಲ್ಲಿ ಫ್ರೈ ಆಗೋದ್ರಿಂದ ಸ್ಮೂತ್ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಮೇಲ್ಗಡೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಕಲ್ಲುಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಹಣ್ಣು ಸ್ಮೂತ್ ಆಗುತ್ತೆ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೀವು ಬೇಗನೆ ಮಾಡಿ ಬೇಗನೆ ತೆಗೆದ್ರೆ ಟೇಸ್ಟ್
ಪ್ರತಿದಿನ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಅಡಿಗೆ ಮಾಡುವಾಗ ಉಪ್ಪು, ಹುಳಿ, ಬೆಲ್ಲ ಎಲ್ಲವನ್ನೂ ಪ್ರೀತಿಯಿಂದ ಹಾಕಿ. ಯಾಕಂದ್ರೆ ಅಡುಗೆಗೆ ಮಸಾಲೆ ಬಂದ್ರೆ ರುಚಿ ಬರುತ್ತೆ, ಹಾಸ್ಯ ಬಂದ್ರೆ ಖುಷಿ ಬರುತ್ತೆ ಅಲ್ವಾ. ನೋಡಿ, ಟೊಮೊಟೊ ಹಣ್ಣು ಫುಲ್ ಸ್ಮೂತ್ ಆಗ್ತಾ ಇದೆ, ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇಂಥದೇ ರುಚಿ ರುಚಿಯಾದ ಮನೆಯ ರೆಸಿಪಿಗಳು ಇನ್ನೂ ನೋಡ್ಬೇಕಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಾಯ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗೋ ನೋಡಿ, ನಮ್ಮ ಟೊಮೆಟೊ ಚಟ್ನಿ ರೆಡಿ ಆಗ್ತಿದೆ. ಈ ಚಟ್ನಿ ನೋಡಿ ಅನ್ನವೂ ಖುಷಿಯಿಂದ ಕುಣ್ದಾಡ್ತದೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಟೊಮೆಟೊ ಬೇಸರದಿಂದ ರೆಡ್ ಆಗ್ತದೆ. ನೋಡಿ, ನಾನು ಸಣ್ಣ ಉರಿಯಲ್ಲಿ ಇಟ್ಟು ಮೇಲ್ಗಡೆ ಪ್ಲೇಟನ್ನ ಮುಚ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂತ. ನೋಡಿ, 5 ನಿಮಿಷ ಬಿಟ್ಟು ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಸೊ ಇದನ್ನ ಆರೋದಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ಹಾಕಬೇಡಿ, ಆರೋದಕ್ಕೆ ಬಿಡಿ. ಒಂದು ಮಿಕ್ಸಿ ಜಾರಲ್ಲಿ ಆಗ್ಲೇ ಫ್ರೈ ಮಾಡಿದಂತಹ ಕಾಳುಗಳನ್ನ ನಾನು ಹಾಕ್ತಾ ಇದ್ದೀನಿ. ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ. ಒಂದು 8 ರಿಂದ 10 ಎಸಳು ಬೆಳ್ಳುಳ್ಳಿಯನ್ನ ತೆಗೆದುಕೊಂಡಿದ್ದೀನಿ. ಟೊಮೆಟೊ ಜೊತೆ ಬೆಳ್ಳುಳ್ಳಿ ಇದ್ರೇನೆ ಟೇಸ್ಟ್ ಅಲ್ವಾ. ಹಾಗೆ ಬೆಳ್ಳುಳ್ಳಿಗೆ ಆಗ್ಲೇ ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಣ್ಣು ತಣ್ಣಗಾಗಿರುತ್ತೆ. ಸೊ ಇವಾಗ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡಬೇಕು. ನೋಡಿ, ಕಲರ್ ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ನೋಡಿ, ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನೀರು ಸ್ವಲ್ಪವೂ ಹಾಕಬೇಡಿ, ನೀರು ಹಾಕಿದ್ರೆ ತಡಿಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ರೆಡಿ ಆಗಿದೆ ಅಂತ. ಬನ್ನಿ ಇವಾಗ ಮೇನ್ ಒಗ್ಗರಣೆ ಯಾವ ರೀತಿ ಕೊಡೋದು ಅಂತ ನೋಡೋಣ. ಒಂದು ಕಡಾಯಿಯನ್ನ ಇಟ್ಟಿದ್ದೀನಿ. ಕಡಾಯಿಗೆ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ. ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಹಾಗೆ ಬಹಳ ದಿವಸದವರೆಗೂ ಬರುತ್ತೆ. ಇವಾಗ ನಾನು ಉದ್ದಿನ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಸಾಸಿವೆಯನ್ನ ಹಾಕ್ತಾ ಇದ್ದೀನಿ. ಸಾಸಿವೆ ಕೂಡ ಚಟ್ಪಟ ಅನ್ಬೇಕು, ಅಲ್ಲಿವರೆಗೂ ಅವನ್ನ ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪವೇ ಜೀರಿಗೆಯನ್ನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಗ್ಲೇ ಗ್ರೈಂಡ್ ಮಾಡಿದಂತಹ ಮಿಶ್ರಣವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಶ್ರಣವನ್ನ ಸೇರಿಸುವಾಗ ಸ್ವಲ್ಪ ದೂರದಿಂದ ಹಾಕಿ, ಹತ್ರದಿಂದ ಹಾಕಿದ್ರೆ ನಿಮ್ಗೆ ಸಿಡಿಯುತ್ತೆ. ನೋಡಿ, ಎಷ್ಟು ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ಮೇಲ್ಗಡೆ ಎಣ್ಣೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಿರ್ಬೇಕು. ಇವಾಗ ನಾನು 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಅಂದ್ರೆ ಚಿಲ್ಲಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಖಾರ ಹಾಕಿದಷ್ಟು ಕಲರು ಚೆನ್ನಾಗಿ ಕೊಡುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಹೀಗೆ ಹುಳಿ, ಉಪ್ಪು, ಬೆಲ್ಲ ಎಲ್ಲವನ್ನೂ ಮನಸ್ಸಿಂದ ಹಾಕಿ ಅಡುಗೆಗೆ ರುಚಿ ಬರೋದು ಕೇವಲ ಮಸಾಲೆಯಿಂದಲ್ಲ, ಅಡಿಗೆ ಮಾಡೋ ಮನೆಯಿಂದ ಹಾಗೂ ಮನಸ್ಸಿಂದ. ನೋಡಿ, ಇವಾಗ ನಾನು ಅರಿಶಿನವನ್ನ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣೇ ರೆಡ್ಡು, ಮತ್ತೆ ಮೇಲ್ಗಡೆ ಖಾರ ಹಾಕಿದ್ರೆ ಕಲರ್ ಇನ್ನೂ ಚೆನ್ನಾಗಿ ಬರ್ಬೇಕಲ್ವಾ. ಹಾಗೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸಣ್ಣ ಉರಿಯಲ್ಲಿ ಅದನ್ನ
ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಮೇಲ್ಗಡೆ ಎಣ್ಣೆ ಬರ್ತಿದೆ ಅಂದರೆ ಚಟ್ನಿ ರೆಡಿ ಆಗ್ತಿದೆ ಅಂತಲೇ ಅರ್ಥ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಬಾಕ್ಸಲ್ಲಿ ಹಾಕಿಡಬೇಡಿ, ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಫುಲ್ ಆರಿದ ಮೇಲೇ ಹಾಕಬೇಕು. ಇನ್ನು ಇಂತಹ ಒಳ್ಳೆಯ ಆರೋಗ್ಯಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ನಗ್ತಾ ಇರಿ, ಟೇಸ್ಟ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.